ಸರ್ಪ್ರೈಸ್ ಕೊಡ್ತಾನಂತ ಗೊತ್ತಿರಲಿಲ್ಲ ಚಂದು. ಅಷ್ಟು ಮೋಸ ಮಾಡಿದೆ ನಾನು, ಎಷ್ಟು ಭಯ ಪಟ್ಕೊಂಡಿದ್ದೆ. ಏನು ಮಾಡ್ತಾರೆ ಏನೋ, ಯಾರು ಬರ್ತಾರೆ ಏನೋ. ಚಂದುಗಂತೂ ಒಂದು ಮಾತು ಹೇಳಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಂದು ಹಾರ್ಟ್ ಟಪ್ ಟಪ ಟಪ್ ಟಪ ಅಂತ ಹೊಡ್ಕೊಂತಿತ್ತು. ನನಗೆ ಎಷ್ಟು ಖುಷಿ ಆಗಕತ್ತೈತಿ ಗೊತ್ತಾ. ಅಯ್ಯೋ ದೇವ್ರೆ, ನನ್ನ ಖುಷಿ ಪಾರವೇ ಇಲ್ಲ. ಎಲ್ಲಿ ಹೋದ್ಲಪ್ಪ ನಮ್ಮ ಹುಡುಗಿ? ಎಲ್ಲಿರುವೆ ಮನವೇ ಕಾಡುವ ರೂಪಸಿಯೇ, ಓ ಎಲ್ಲಿರುವೆ ಮನವೇ ಕಾಡುವ ರೂಪಸಿಯೇ. ಓ ಮೈ ಗಾಡ್, ಡಾರ್ಲಿಂಗ್ ಇಲ್ಲದಾರ. ಹಾಯ್ ರೀ, ಅದು ಹೆಸರು ಏನು ಅಂದ್ರಿ? ಅನು. ಅನು ರೀ. ಮತ್ತೆ ಹೆಂಗಿದ್ದೀರಾ? ನೋಡಿ ಇವನು ಎಷ್ಟು ಡ್ರಾಮಾ ಮಾಡ್ತಾನೆ ನೋಡಿ ಅವನು. ನಾನು ಅವನಕ್ಕಿಂತ ಡಬಲ್ ಮಾಡ್ತೀನಿ. ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಮತ್ತು ನಾನು ನಿಮ್ಗೆ ಓಕೆ ಆದ್ನ? ನನಗೇನು ಇಷ್ಟ ಆಗಿಲ್ಲ. ನಮ್ಮ ಮಮ್ಮಿ ನಮ್ಮ ಪಾಪ ಓಕೆ ಅಂದಾರಂತಂದು ನಾನು ಮದುವೆಗೆ ಓಕೆ ಅಂದೇನೆ ಅಷ್ಟೆ. ನೀವೇನು ನನಗೆ ಇಷ್ಟ ಆಗಿಲ್ಲ. ಹೌದು, ಓಕೆ ಓಕೆ, ಹೋಗಿ ಹೇಳ್ತೀನಿ ಅಷ್ಟೆ. ನನಗೂ ಈ ಮದುವೆ ಇಷ್ಟ ಇಲ್ಲ, ಹುಡುಗಿಗೆ ಇಷ್ಟ ಇಲ್ಲ ಅಂತಂದು ಹೇಳ. ಚಂದು, ನೀನು ಈ ಥರ ಸರ್ಪ್ರೈಸ್ ಕೊಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ನಿಂಗೆ? ನಿಂಗೇನು ಗೊತ್ತಾಕೈತಿ? ಅನು, ನನಗೂ ನಿನಕ್ಕಿಂತ ಜಾಸ್ತಿ ಟೆನ್ಷನ್ ಆಗಿತ್ತು ಗೊತ್ತಾ ನಿಂಗೆ. ನಾನು ನಿನಗೆ ಅದಕ್ಕೆ ಫೋನ್ ಮಾಡಿದ್ದೆ ಏನೋ ಹೇಳಬೇಕು ಅಂತಂದು. ಆದರೆ ನೀನು ನನ್ನ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನೇ ಮಾಡಲಿಲ್ಲ. ನಾನು ಯಾವ ಟೆನ್ಷನ್ನು ಬೇಡ ಅಂತ ಮೊಬೈಲ್ ಸೈಲೆಂಟ್ ಮೂಡಿಗೆ ಹಾಕಿ ಸುಮ್ಮನೆ ಇದ್ದೆ. ಆಮೇಲೆ ಬಂದುಬಿಟ್ಟು ಹೇಳಿದ್ರಾಯ್ತು ಅಂತಂದೆ. ಆದರೆ ನಾನು ನನ್ನ ಹುಡುಗಿನ ನೋಡಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಗಾಡ್ ಪ್ರಾಮಿಸ್. ಅನು, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಚಂದು, ಐ ಲವ್ ಯು ಟು. ಕಳ್ಳಿ ನೀನು, ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತೀವಿ. ಆ ಥರ ಏನಿಲ್ಲ, ಕೈ ತೆಗಿ ನೀನು ಫಸ್ಟ್. ಅಲ್ಲ, ನಾನು ನೀನು ನೋಡಕ್ಕೆ ಬರೋದು ಅಂದ್ರೇನು? ಇದೇ ಸರ್ಪ್ರೈಸ್ ಆಗಿಬಿಟ್ಟಿತ್ತು ನಂಗನು. ನನಗೂ ಸರ್ಪ್ರೈಸ್ ರೀ. ಅಂದ್ರೆ ನೀವೇ ನೋಡಕ್ಕೆ ಬರ್ತೀರಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಅಂದರೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದೆ ಸರೋಜಿಂಟಿಯರಿಗೆ. ಅವರ ಹೇಳಿದ್ದೆ ಅಲ್ಲಿ ಬೆಂಗಳೂರಾಗ ಒಂದು ವರ ಐತಿ, ಅವರು ಅನುನ ನೋಡಕ್ಕೆ ಬರ್ತಾರಂತೆ, ರಿಚ್ ಫ್ಯಾಮಿಲಿ ಅಂತಂದೆಲ್ಲ ಹೇಳಿದ್ರಂತೆ ಅಮ್ಮನ ಮುಂದೆ. ಅದಕ್ಕೆ ಅಮ್ಮ ನೋಡಕ್ಕೆ ಕರ್ಕೊಂಬಂದ್ಬಿಡು ಅಂತಂದು ಹೇಳಿದ್ರಂತೆ. ಅವರು ನಿಮ್ಮ ಮಮ್ಮಿ ಜೊತೆ ಮಾತಾಡಿ ನೋಡಕ್ಕೆ ಬರ್ರಿ ಅಂತಂದು ಹೇಳಿದ್ದಂತೆ. ಹೌದು, ನಾವು ಹೆಂಗಾರ ಮಾಡಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕನು. ಹೇಳೋಣ. ಮತ್ತೆ ಚಂದು? ಮತ್ತೇನಿಲ್ಲ, ಮದುವೆ ಫಿಕ್ಸ್ ಆದ ಖುಷಿಗೆ ಮತ್ತೇನು ಇಲ್ಲ ಸ್ಪೆಷಲ್ ಗಿಫ್ಟ್. ಏನ? ಇನ್ನೊಂದ್ಸರಿ ಹೇಳ. ಅದ ಏನಾದರೂ ಗಿಫ್ಟ್ ಕೊಡ್ತೀನೋ ಅಂತ ಕೇಳಿದೆ. ಯಾವ ಗಿಫ್ಟು ಇಲ್ಲ, ಏನೂ ಇಲ್ಲ. ಎಲ್ಲ ಮದುವೆ ಆದಮೇಲೆ ನಿನಗೆ ಗಿಫ್ಟ್ ಕೊಡೋದು, ಸರಿನಾ? ಇವಾಗ ನಡಿ, ಟೈಮ್ ಆಯ್ತು. ಹಂಗೆ ಫ್ರೀಯಾಗಿ ಹುಡುಗಿ ಸಿಕ್ಕಿದ್ಲ ಅಂತಂದು ಮಾತಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ರೆ. ಹಲೋ, ಏನಮ್ಮ? ಫ್ರೀಯಾಗೇನು ಸಿಕ್ಕಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಹುಡುಗಿ ಪಡ್ಕೋಬೇಕಂತಂದು. ನಿನಗೇನು ಗೊತ್ತಮ್ಮ? ಗೊತ್ತು, ಏನು ಕಷ್ಟಪಟ್ಟಿ ಅಂತಂದು. ಮತ್ತೆ ಗೊತ್ತಿದ್ದು ಇಷ್ಟೆಲ್ಲ ಮಾತಾಡ್ತೀಯಲ್ಲ. ಆಯ್ತಾನು, ನಾನು ಫೋನ್ ಮಾಡ್ತೀನಿ ಮನೆಗೆ ಹೋಗಿ, ಸರಿನಾ? ನನಗಂತೂ ನೀನು ಬಿಟ್ಟು ಹೋಗೋಕ್ಕೋ ಮನಸ್ಸಿಲ್ಲನು. ಐ ಲವ್ ಯು. ಸಾಕು ಡ್ರಾಮಾ ಇಲ್ಲ. ಹೋಗು, ಅಲ್ಲಿ ಅತ್ತೆ ಮಾವ ಕಾಯ್ತಿರ್ತಾರ. ಮತ್ತೆ ನೀವು ಇಷ್ಟೊತ್ತನ ಮಾತಾಡ್ಕೊಂತ ನಿಂತ್ಕೊಂಡ್ರು ಅಂತಂದು ಬೈತಾರಿನ. ಹೋಗು, ಬಾಯ್, ಐ ಲವ್ ಯು. ಸರಿ, ಬಾಯ್. ಅನು, ಬಾಯ್. ಬಾಯ್. ಎಷ್ಟು ಸರಿ ಹೇಳ್ತಿ? ಎಷ್ಟು ಸರಿ ಹೇಳಿದ್ರು ಕಡಿಮೆನಾ? ಅಯ್ಯೋ ಹುಚ್ಚು ಹುಡುಗ. ಹೋಗಿ ಬರ್ತೈತೆ ತಗೋರಿ. ಹೇಳ್ತೇನೆ ತಗೋರಿ ನಾನು ಸ್ವಾಮಿಯವ್ರನ್ನ ಕೇಳಿಸಿ. ಆಯ್ತು ತಗೋರಿ. ಹೋಗಿ ಬರ್ತೇನೆ ತಗೋರಿ ನಾವು. ಹ್ಞೂ ರೀ ಯಾಕಂದ್ರೆ ಹೋಗಿ ಬರ್ರಿ, ಹುಷಾರಾಗಿ ಹೋಗಿ ಬರ್ರಿ. ಹ್ಞೂ ಆರಾಮಾಗಿ ಓಕೆ ತಗೋರಿ. ಅಲ್ಲ, ನಮ್ಮ ಹುಡುಗಿ ಏನಪ್ಪ ಬರವಲ್ಲ, ಎಲ್ಲಿ ಕಾಣವಲ್ಲೇ? ಚಂದು, ಈ ಕಡೆ ನೋಡು, ಅಪ್ಪ ಹತ್ರ ನೋಡು. ಹಬ್ಬ, ಅಂತೂ ಇಂತೂ ಬಂದ್ಲಪ್ಪ ನಮ್ಮ ಹುಡುಗಿ. ಬಾಯ್ ಅನು. ಬಾಯ್. ಹಲೋ ಸರ, ಏನೇ ನಿಮ್ಮ ಹುಡುಗಿ ನೋಡ್ಕೊತ ನಿಂದಿರ್ತೀರಿ, ಏನೇ ಕಾರ್ ಡ್ರೈವ್ ಮಾಡ್ತೀರಾ, ಒಳಗೆ ಕುತ್ಕೊಂತೀರ? ಅದೇ ಅಪ್ಪ. ಹ್ಞೂ ಬರ್ರಿ, ಕುತ್ಕೊಬರ್ರಿ. ರೀ, ಮಂತ್ಯಾನೆಲ್ಲ ಚಲೋ ಐತಿ ಅನಿಸತ್ರಿ ನನಗೆ. ಹುಡುಗಿನೂ ಭಾರಿ ಚಂದ ಅದನ. ಆದರೆ ಹುಡುಗ ಯಾರಂತ ನಿಮಗೆ ಗೊತ್ತಿಲ್ಲ ಅಷ್ಟೆ. ಏನ? ಹುಡುಗ ಯಾರಂತ ನಿಮ್ಗೆ ಗೊತ್ತಿಲ್ಲ ಅಂದರೆ? ಆ ಹುಡುಗ ಯಾರಂತ ಅನ್ಕೊಂಡಿರಿ ನೀವೇ? ನಮ್ಮ ಮನು ಇಲ್ಲ, ನಮ್ಮ ಮನುನ ಕ್ಲಾಸ್ಮೇಟ್ ಅವನೇ. ಮೊನ್ನೆ ಅವತ್ತು ಬಂದಿದ್ದ ಮನೆಗೆ. ಅದೇ ಟ್ಯೂಷನಿಂದ ಏನೋ ಕ್ಲಾಸಿಂದ ಏನೋ ಹೇಳಕ್ಕೆ ಅಂತಂದಲ್ಲ.
ಇದ ಹುಡುಗ್ರಿ ಅವ. ಹೌದಾ ಗೋಮಾರಿಯ ಇಷ್ಟೊತ್ತನ ಯಾಕೆ ಹೇಳಿಲ್ಲ ನೀನೆ? ಆ ಹುಡುಗಿ ಹೇಳಿದಾರಿ, ಆಂಟಿ ಅಂಕಲ್ ಮುಂದೆ ಯಾರ ಮುಂದೆ ನಮ್ಮ ಮಮ್ಮಿ ನಮ್ಮ ಪಪ್ಪನ ಮುಂದೆ ಏನು ಹೇಳ್ಬೇಡ್ರಿ, ನಾನು ಸರ್ಪ್ರೈಸ್ ಆಗಿ ಹೇಳ್ಬೇಕು ಅನ್ಕೊಂಡಿನಿ ಅವ್ರ ಮುಂದೆ, ಅದಕ್ಕೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಆಂಟಿ. ನಾನು ಅನ್ನು ತುಂಬ ಇಷ್ಟಪಡ್ತಿದ್ವಿ ರೀ, ಇನ್ನೇನು ನಿಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಹೇಳ್ಬೇಕು ಅನ್ಕೊಂಡಿದ್ವಿ, ಅಷ್ಟಾಗ ದೇವ್ರು ಇದೆಲ್ಲ ಕೂಡಿಸ್ಕೊಟ್ಟಾನ ಅಂತಂದಾರಿ. ಹೌದಾ ಆದ್ರೆ ಅವನು ನಮ್ಮ ಹತ್ರ ಒಂದಿನ ಹೇಳಿಲ್ಲ. ಇಲ್ರಿ ಆಕಿ ಹೇಳ್ತಿದ್ಲಂತ, ಮತ್ತೆ ಅಷ್ಟಾಗ ಇದೆಲ್ಲ ಆಯ್ತಲ್ಲ. ಇನ್ನೇನು ಆಕಿ ಇಷ್ಟಪಟ್ಟಿದ್ದ ಜೀವನ ಆಕಿಗೆ ಸಿಕ್ತೆ, ಆ ಹುಡುಗ ಇಷ್ಟಪಟ್ಟಿದ್ದ ಹುಡುಗಿ ಅವಂಗ ಸಿಕ್ಕಿದ್ಲ, ಮತ್ತೇನೈತ್ರಿ? ಹೌದಲ್ರಿ? ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿ ಇರ್ತೈತೆ ಯಾರಿಗೆ ಗೊತ್ತ್ರಿ? ಆರಿ ಹೌದು ಗೌರಿ, ನೀನು ಹೇಳೋದು ಕರೇನ. ಎತ್ತಾಗರೆ ಹಾಕಲಿ ನನ್ನ ಮಗಳು ಚಂದಿದ್ರೆ ಸಾಕು ನಂಗೆ. ಇಲ್ರಿ, ನನ್ನ ಮಗಳ ಆ ಮನೆಯೊಳಗೆ ಭಾರಿ ಚಂದ ಇರ್ತಾಳಂತ ನಾ ಅನ್ಕೊಂಡೇನ್ರಿ. ಅವ್ರ ಮನೆಯವರು ಅಷ್ಟೇ ಭಾರಿ ಮೃದು ಸ್ವಭಾವದವರದಾರ, ನಾವಾಗ್ಲಿ ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ತಾರ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾರ. ಹೌದಲ್ರಿ? ನನಗೇನು ಅನ್ಸಿದ ಮಟ್ಟಿಗೆ ಭಾರಿ ಸಂಭಾವಿತ್ರೆ ಅನ್ನಿಸ್ತಾರ್ರಿ ನಂಗೆ. ನಿಂಗೆ ಹಂಗನ್ಸಿದ್ರೆ ಓಕೆ, ಮತ್ತೇನಿಲ್ಲ ಅದ್ರಾಗ. ಹೌದಲ್ಲ? ಆದರೂ ಕಳ್ಳಿ ನಮ್ಮ ಹತ್ರ ನೋಡು ಏನೂ ಬಿಚ್ಚಿಟ್ಟಿಲ್ಲ. ಹ್ಞೂ ರೀ, ಆದ್ರೆ ಅತ್ತಿಯವ್ರಿಗೆ ಆ ಹುಡುಗ ಮೊದ್ಲ ಇನ್ನು ಮನ್ಸಿಗೆ ಬಂದಿದ್ನಂತ್ರಿ. ಆಕೆ ಅನುನ ಹತ್ರ ಹೇಳಿದ್ರಂತ ಅತ್ತಿಯರೇ, ಇಲ್ಲ ಅಮ್ಮ ಆ ಥರ ಏನಿಲ್ಲ, ಫ್ರೆಂಡ್ ಅಷ್ಟ ಅವನು ಅಂತಂದು ಹೇಳಿದ್ಲಂತಾನು. ಹೌದಾ? ಹಂಗಂದ್ರೆ ಅವಾಗ ಡಬಲ್ ಓಕೆ ಐತಿ ಮತ್ತೇನ? ಹ್ಞೂ ರೀ. ಹೋಗೋ ಮಾರಯ್ಯ, ಇಷ್ಟೊತ್ತನ ನಿಂತ ಕುಂತ ಮತ್ತೆ ಇಲ್ಲೇ ಮಾಯಂಗಿಡ್ದು ಬಿಡ್ತಾಗ ಒಂದಿಟ್ಟು ಅಡ್ಡಾದ್ಯ. ಯಾವ ಗಾಡಿನೂ ಹೋಗ್ಲಿಲ್ಲ, ಬೈಕು ಹೋಗ್ಲಿಲ್ಲ, ಏನು ಹೋಗ್ಲಿಲ್ಲ. ಎಲ್ಲರ ಹಿಂಗ ಅತ್ತಾಗಿಂದಾರಾಗ ಏನಾರ ಓದಿಗಿತ್ತಲ್ಲ ಮತ್ತೆ ಕಾರೇ. ಒಬ್ಬ ಮಾರಯ್ಯ ಬೇರೆ ದಾರಿ ಇಲ್ಲ, ಊರಿಗೆ ಬರ್ಬೇಕಂದ್ರೆ ಇದ ಒಂದು ದಾರಿ. ಎಲ್ಲಿ ಹೋಗ್ತಾ ಇದೆ ಅಡ್ಕಾಸಿ ಮಗ ಇದ್ರೆ ಹೆಣ ಆಯ್ತಲ್ಲ ಇದಕ್ಕೆ. ಎಂತ ಚಲೋ ಪ್ಲಾನ್ ಮಾಡಿ ಇದನ್ನ ಕಳಿಸಿದ್ನಲ್ಲ ಇವ ನಾನೇ. ನಾರ ಬರ್ಲಿಲ್ಲ ತಣ್ಣಗೆ ಬಂದು ನಿಂತ, ಇಲ್ಲ ಏನಾರ ಹೇಳಿ ಅವ್ರನ್ನ ಇಲ್ಲಿಂದ ಹೊರ ಕಳಿಸ್ತಿದ್ದೆ. ಹೇಳ್ತೆ ಕೈಯಾಗ ಕಡ್ಡಿ ಕೊಟ್ಟೇನಿ, ಹಂಗ ಮಾಡಲ್ಲ ಹಿಂಗ ಮಾಡೆ, ಅವ್ರನ್ನ ಹೆಂಗಾರ ಮಾಡಿ ಇಲ್ಲಿಂದ ಕಳಿಸೆ ಅಂತಂದ್ರೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿ ಕಳಿಸಿದ್ರೆ ಅವ್ರನ್ನ ಸ್ಟೂರ್ನಲ್ಲಿ ಮನೆಗೆ ಬಂದು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಹಣ್ಣು ಇಡ್ತಾರಂತೇನ. ಏನ್ ಮಾಡೋದಪ್ಪ, ಎಲ್ಲ ಪಿಲಾನ ಹಾಳಾಗಿ ಎತ್ತಿ ಬಿತ್ತಿ ಹೋತಾನಂದೆ. ಎಲ್ಲಿ ಹೋತಾನ ನೋಡಿದ ಅಡ್ಕಾಶಿ ಮಗ, ಎಲ್ಲಿದ್ದೀರತಿ? ಏ ರಾಮೇ 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 ಹೇಳೈತೆ ನೋಡ ಇವ, ಎಲ್ಲೆಲ್ಲಿ ಕಾಣುವಲ್ದೆ. ಮತ್ತೆ ಎಲ್ಲಾರ ಕುಡ್ದು ಯಾವ್ದಾರ ಹೊಲ್ಗಿಲ್ದ ಬಿದ್ದುಕೊಂಡತ್ನ, ಮತ್ತೆ ಬಿದ್ರು ಬಿತ್ತ ಇವ ರೊಕ್ಕ ಕೈಯಾಗ ಆಡಕತ್ತಾವಲ್, ಮತ್ತೆ ಕುಡ್ದೆ ಯಾವ್ದ್ರ ಗೆದ್ದು ಬಿಡ್ದಾಗ ಮಕ್ಕಿಕೊಂಡತಿ. ಇವ ಎಂತ ಮಗನ್ ಕೊಟ್ಟೆ ಯಪ್ಪ ದೇವರ ಪರಮಾತ್ಮ. ಹೋಗೋ ಮಾರಯ್ಯ, ಏನು ಮಾಡೋದೀಗ? ಅಲ್ಲ ಬೀಗರು ಬಂದ್ರೆ ಇಲ್ಲ, ಏನೆಲ್ಲರ ಕ್ಯಾನ್ಸಲ್ ಮಾಡಿದ್ರೆ ಏನ ಬಂದಿದ್ರೆ ಮತ್ತೆ ಹಿಂಗೆ ಹೋಗಿದ್ರು ಅವ್ರೆ. ಕ್ಯಾನ್ಸಲ್ ಮಾಡಿರ್ಬೇಕು ಅವ್ರೆ. ನಿಂತತ್ ನೋಡ ನಿಂತತಿ. ಇದನ್ನ ಏನು ಮಾಡ್ಲಿ ಬಾ ನಂಗೆ ಸಿಟ್ಟು ಬರ್ತೈತಿ ಇವ ನನಗೆ. ಏ ರಾಮೇ ರಾಮೇ ಯಾವ ಇಲ್ಲೇ ಬಂದಿನ ಆಗ ಮತ್ತೆ ನೀ ಯಾಕೆ ಬರಾಕ್ ಹೋಗಿದ್ದೀಯ? ಅವ್ರು ಬಂದಿಲ್ಲ ಬಿಡೆ. ಮತ್ತೆ 3-4 ಗಂಟೆ ಹಾಕೊಂತ ಈಗಲ್ಲೇ ಹೆಣ್ಣು ನೋಡಕ್ ಬರ್ತಾನೆ ಹಿಂಗೆ. ಇವ ಇಲ್ಲತ್ತೋ ಇಲ್ಲ ಹೋಗಿ ನಾನೇ ನನ್ನ ಗೆಳೆಯ ಬರ್ತಾನಂತ ಒಂದಿಟ ಅವ್ನ ಕೂಟ ಹಿಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ಇವ ನೀನ ಮತ್ತೆ ಏನ್ ಮಾಡ್ಲಿ ನಾನೇ? ಅಲ್ಲಲ್ಲ ಅಷ್ಟೇ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ಕೇಸನಲ್ಲ ನೀ ನಮ್ಮ ಮಾರಿಯಾಗನ ನಿನಗ. ಬರ್ತಾರಲ್ಲ ಅವ್ರೆ, ಬರ್ತಾರ, ಅಲ್ಲೇ ನಿಂತ್ಕೋ, ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ, ಮೆಳಿಗಾಡ್ಸ್ಬೇಡ ಅಂತಂದು ಹೇಳಿನಿ. ಏನ್ ಹೇಳ್ದ ನೋಡಿ ನಿನಗ, ಎಲ್ಲ ನಮ್ದು ಪಿಲ್ಯಾನ ಹಾಳಾಗಿ ಹತ್ತಿ ಬಿತ್ತಿ ಹೋತ ನೋಡ. ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ದೆ, ಹಂಗ ಮಾಡದೆ ಹಿಂಗ ಮಾಡದೆ, ಹೆಂಗಾರ ಮಾಡಿ ಹುಡುಗಿನ ಹೂ ಅನಿಸಿ ಮದ್ವಿ ಮಾಡ್ಕೊಂಡ ಕರ್ಕೊಂಡು ಹೋಗೋಣ ಅಂತಂದು ಪ್ಲಾನ್ ಮಾಡಿದ್ರೆ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ನಿಂತಾನಿಲ್ಲ. ಏನ್ ಮಾಡದೆ, ಇಂಥ ಮಗನ ಕಟ್ಕೊಂಡೆ ಇದಿ ಕಟ್ಕೊಂಡೆ ಸಮಾಧಿ ಬಿದ್ದಂಗ ಆಗ್ಬಿಟ್ಟತ್ ನನಗಂತ ಅತ್ತಾಗ. ಏನ್ ಮಾಡ್ಲಿ ಅಂತಂದ ತಿಳಿವಲ್ದೆ. ಅಲ್ಲಲ್ಲ ಎಷ್ಟೊತ್ತಾತ್ಲ ನೀನ ನಿಂತೆ? ಇಲ್ಲೇ ನಿಂತ ನೀ ಅಂತಿದಿ, ಯಾವ ಕಾರ್ ಗಾಡಿ ಹೋಗಿಲ್ಲ, ಬೈಕ್ ಹೋಗಿಲ್ಲ, ಲಾರಿ ಹೋಗಿಲ್ಲ, ಪಾದಿ ಹೋಗಿಲ್ಲ ಅಂತಂದೆ ಅನ್ಕೊಂತ ಇಲ್ಲ ಮಾಯಂಗಿಡಾದವು ಆರಾಮ ಮತ್ತೆ ಇಲ್ಲೇ ಎಲ್ಲಾರ ಮಕ್ಕೊಂಡಿದ್ದಿ ಮತ್ತೆ. ಇಲ್ಲವೇ ಯಾವ ಬಂದಿಲ್ಲ, ನೀನವನ ಹೇಳಿಲ್ಲ ಯಾವ ಬಂದಿಲ್ಲ ಬಿಡ್ಬೇ, ಅವ್ರೆ ಬೀಗರ ಕ್ಯಾನ್ಸಲ್ ಮಾಡಿರ್ತಾರ, ಮತ್ತೆ ಯಾವಾಗಾರ ಬರ್ಬೋದು ಅಂತಂದು ನಾ ಸುಮ್ಮನೆ ನಿಂತ ಇಲ್ಲಿ. ಅವ ನನ್ನ ಪಿರಂಡೆ ಬರ್ತಾನೆ ದೌಡ್ ಬಾರೋ ಮಾರಯ್ಯ ಅಂತಂದು ನಿಂತ್ಕೊಂಡಿದ್ದೆ. ಅವ್ರೆ ಎಲ್ಲ ಸಜ್ಜು ಮಾಡ್ಕೊಂಡೆ ಸುಮ್ಮನೆ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ಅಂದೆ ನಾನು. ಸುಮ್ಮನೆ ಅವ್ರೆ ಬೀಗರು ಬರಂಗಿಲ್ಲ ಬಿಡಂಗಿಲ್ಲ, ಯಾಕೆ ಹೋಗಿ ಸಜ್ಜು ಮಾಡ್ಕೊಂಡೆ ಅನ್ಕೊಂತಿದ್ದವು ಅಂತಂದೆ. ಹೇಳಿನಿಲ್ಲ ನನಗೆ, ಹೇಳಿನಿಲ್ಲ ಡೀಲೆಲ್ಲ ಓಕೆ ಆಗೈತಿವ, ಅವ್ರೆ ಬೀಗರು ಬರಂಗಿಲ್ಲ ಸುಮ್ಮನೆ ಹಿಂಗೆ ಇಲ್ಲಿಂದ ಎತ್ತಾಗ ಹೊಡ್ಸ್ಕೊಂಡು ಹೋಗಾರ ಅಂತಂದೆ. ಹೇಳಿದ್ನೇ ಇಲ್ಲ ನಾನೇ. ಯಪ್ಪ ನಿನಗೆ ಓರಡ ಕೊಡ್ಬೇಕು, ನಿನಗೆ ಓರಡ. ಏನಲ್ಲ ಆರಾಮೇ ನಿನಗೆ ಎಷ್ಟು ಹೇಳೇನೆ ಎಷ್ಟು ಹೇಳಿದ್ರೆ ತಲೆಯಾಗ ಬುದ್ಧಿ ಇಲ್ಲ ಅಂದ್ರೆ ಏನು ಮಾಡಲಿ ನಾನೇ? ಏನು ಮಾಡಲಿ ಹೇಳ? ಅಲ್ಲ ಇದು ಯಾಕೆ ನಮ್ಮವ್ವ ಹಿಂಗೆ ಓವರ್ ಆ್ಯಕ್ಟಿಂಗ್ ಮಾಡಕತ್ತಿದೆ? ಯಾವ ಏನತ್ತೆ ಆಗ ನೀನು ಈಗೇನೆ ಅವರೆಲ್ಲ ಹಾಳು ಮಾಡಿದ್ರನ ತಂದಿದ್ದೆ ಬಂದಿದ್ದೆ. ನೀನು ಅದೇನ ತಂದಿದ್ದೆ 2 ದಿನ ತಿಂದ್ರೆ ಖಾಲಿ ಆಕತಿ. ಮತ್ತೇನದ ಓಲಿ ಎಷ್ಟಾಗಂತವು ಏನಿಲ್ಲ. ಸುಮ್ಮನೆ ಕೆಲಸ ಮಾಡಿದ್ದು ಅನ್ಕೊಂಡಿರಲ್ಲ ಅಷ್ಟೇ, ಮತ್ತೇನಿಲ್ಲ.
ಅಯ್ಯ ನೀನ ಚಂದಕ್ಕ ಮತ್ತೆ ನನ್ನ ಬಾಯಾಗ ಚಲೋ ಬರ್ತಾವೆ. ಅಲ್ಲಲ್ಲ ಇಲ್ಲೇ ನಿಂತ್ವಲ್ಲ, ಇಲ್ಲೇ ಗಾಡಿ ಬರ್ತೈತದ, ಇದೇ ಒಂದ ದಾರಿ. ಯಾವ ಹಿಂಗ ಆಸೆ ಬಂದ್ರಿ ಇಲ್ಲ, ಹಿಂಗ ಆಸೆ ಬಂದ್ರಿ ಇಲ್ಲ, ನಮ್ಮ ಊರಿ ದಾರಿ ಇದೊಂದು ಇರೋದ ಅಂತಂದು ಹೇಳೀನಿ. ಎಲ್ಲಿ ಹೋಗಿದ್ದೀರಾ ನೀನು? ಎಲ್ಲಿ ಒಲಿಬೆ ಇಲ್ಲೇ ನಿಂತಾನೆ. ಸುಮ್ಮನೆ ಮತ್ತು ಅವ್ರು ಬರ್ತಾರಂತಂದು ಆಸೆ ಪಟ್ಕೊಂಡೆ. ಮತ್ತು ನೀನು ಏನಾರ ಅವಲಕ್ಕಿ ಪವಲಕ್ಕಿ ಮೈಸೂರು ಪಕ್ಕ ತಿನ್ಬೇಕಂತಂದು ಏನಾರು ಆಸೆ ಪಾಸೆ ಇತ್ತು ನೀಗ. ಈಗ ಹೇಳ, ಒಂದು ಗಿರ್ಮಿಟ್ಟಿ, ಒಂದು 2 ಬಜ್ಜಿ ಹಾಕಿಸ್ಕೊಂಡೆ, ಒಂದು ಪ್ಲೇಟ್ ಜಿಲೇಬಿ ಹಾಕಿಸ್ಕೊಂಡೆ ತಂದುಬಿಡ್ತಾನೆ ಇವ. ಹೇಳ ಏನಾರು ಬೇಕಣೆ? ಯಪ್ಪ ದೇವ್ರ ಪರಮಾತ್ಮ, ಏನು ಬೇಡೋ ದೇವ್ರೆ, ನೀನಂತ ಮಗನ ಕೊಟ್ಟಾಗ ದೇವ್ರಿಗೆ 1 ಕೋಟಿ ನಮನ ಹೇಳ್ಬೇಕು ನಾನು. ಜಿಲೇಬಿನ ಬೇಡ, ಏನು ಬೇಡ, ಒಂದಿಟ್ಟೆ ಅಂತಂದ್ರೆ ಪಿನ ಇಲ್ಲ ಪನ ಇಲ್ಲ ಇದ್ರೆ ಕೂಡ ರಮೇಶಿ ಕೂಡ ಇದ್ರ ಆಯ್ತಾನೆ. ಹೋಗೋ ಮಾರಯ್ಯ, ಏನನ್ನ ಕೇಳ್ತಾಳ ನಮ್ಮವ್ವ, ಈ ಶೀಟ್ ಕೇಳ್ತಾ ಅಂದ್ರೆ ಈಕೆ ನಮ್ಮವ್ವ ಪಿನಾಯಿಲ್ ಕೇಳಕತ್ತಾಳ. ಎದಕ್ಕೆ ಬೇ ಮನೆ ಅವ್ರು ಬೀಗರು ಬರ್ತಾರಂತಂದು ಸ್ವಚ್ಛ ಒರ್ಸಿಲ್ಲ ಆಕೆ ಗೌರವತಿ. ತರ್ತಂತಡಿ ಒಂದು ಅರ್ಧ ಲೀಟ್ರ್ ತಂದು ಕೊಡ್ತಾನೆ, ಪಿನಾಯಿಲ್ ಹಾಕಿ ಬರೋಬ್ಬರಿ ಸ್ವಚ್ಛ ತೊಳೆದು ಬಿಡೋಣ ಅಂದ್ರೆ ಎಲ್ಲ ಸ್ವಚ್ಛಕ್ಕವೆ. ಆಯ್ವ ಯವ್ವ ಇದಕ್ಕೆ ಅಂತ ಏನು ದೇವ್ರ ಇದಕ್ಕೆ ಬುದ್ಧಿ ಹಾಕಿಲ್ಲ ಬುದ್ಧಿ ಹಾಕಿಲ್ಲ. ಏನು ಮಾಡೋದೆ ಇಂಥ ಮಗನ ಕಟ್ಕೊಂಡು ನಾ ಏನು ಮಾಡಲಿ? ಏನು ಮಾಡಲಿ ಹೇಳ್ರಿ, ನಾನು ಏನು ಮಾಡಲಿ? ಅತ್ತಾಗ ನನಗೆ ಸಾಕಾಗಿ ಹೋಗ್ಬಿಟ್ಟದೆ. ಅತ್ತಾಗ ಎಂಥ ದೊಡ್ಡ ಪ್ಲ್ಯಾನ್ ಮಾಡಿದ್ದೆ, ಹೆಂಗಾರ ಮಾಡಿ ತಮ್ಮನ ಮಗಳನ್ನ ತಗೊಂಡೆ ಮನೆ ಸೊಸಿ ಮಾಡಿ ಅದ ಆಸ್ತಿ ತಗೊಂಡ್ರತ ಅಂತಂದೆ ಎಷ್ಟು ಆರಾಸ್ಕೊಂಡಿದ್ದೆ. ಯಾವುದೇ ಆಗಲಿಲ್ಲ. ಇದೈತಲ್ಲ ಇದೇ ನನ್ನ ಮಗನಿಂದ ಯಾವುದೇ ಆಗಲಿಲ್ಲ ನೋಡ್ರಿ. ಏನು ಅನ್ನಕತ್ತೈತಿ ನಮ್ಮ ಹೂವಿಕೆ? ಏನಾಯ್ತು ಬೇವ? ಏನಾತ್ಲ ಏನಾತ್ ಹೇಳ? ಅವೇ ಬೀಗರು ಬಂದಿದ್ದ ಆಯ್ತಾ, ಹುಡುಗಿ ನೋಡಿದ್ದ ಆತ, ಅವ್ರು ಹೂ ಅಂದಿದ್ದಾತ, ಇವ್ರು ಹೂ ಅಂದಿದ್ದಾತ, ಹುಡುಗ ಹೂ ಅಂದಿದ್ದಾತ, ಈಕೆ ನೀ ಕಿಸ್ಕೊಂತ ಹೂ ಅಂದಿದ್ದಾತ. ಇನ್ನೇನೆ ಎಲ್ಲ ಮಂಡಕ್ಕಿ ತಿಂದ್ರೆ ಇದು ಏನೋ ಮೈಸೂರು ಪಾಕ, ಮಂಡಕ್ಕಿ, ದಾಣಿ, ಚುಮ್ಮರಿ ಎಲ್ಲ ತಿಂದೆ. ಹಣ್ಣಿಡಕ ಏನಾರ ಹತ್ರ ಕೇಳಿಸ್ಕೊಂಡೆ ಫೋನ್ ಮಾಡ್ತೀವಿ ತಗೋರಿ ಅಂತಂದ್ರೆ ಟಾಟಾ ಹೇಳಿ ಬೇಬೆ ಹೇಳಿ ಹೋದ್ರೆ. ಯಪ್ಪ ಏನ ತೀರ ಇಂಥ ಮಗನ ಕಟ್ಕೊಂಡ ಏನ್ ಮಾಡಿದ್ರಿ? ನಾನು ಇಲ್ಲೇ ನಿಂತ ನೀವ ಯಾಕಾರು ಹೋಗಿಲ್ಲೇವ ಅಂತಂದೆ. ಬಾಯಾಗ ನನ್ನ ಬಾಯಾಗ ಚಲೋ ಬರ್ತಾವೆ. ನನ್ನ ಮಗ ಹಿಂಗೆ ಕೈ ಕುಂತ ನಿಂತೈತೆ ಇವ ಅಂತಂದೆ. ನಾನು ಅಲ್ಲಿ ಇತ್ಲಾಗ ನಿಂತ್ಕೊಂಡೆ, ಒಂದು ಈಟ ಚರಿಗೆ ತೊಗೊಂಡು ಹೋದ್ರಾತ ಅಂತಂದು ಹೋಗಿ ಬರೋದ್ರಾಗ ಅಲ್ಲಿ ಕನ್ನೆ ನೋಡಿ ಮಾತಾಡ್ಕೊಂತ ಕುಂತಾರ ಇವ ಬೀಗ್ರ, ಅತ್ತಾಗಿನ ಬೀಗ್ರ ಇತ್ತಾಗಿನ ಬೀಗ್ರ. ಯಪ್ಪ ನೋಡಾಕ 2 ಕಣ್ಣ ಸಾಲಿಲ್ಲ ಯಪ್ಪ ನನಗೆ. ಏನ್ ಮಾಡ್ಲಿ, ದುಃಖ ತಡಿಲಾಗದಂಗ ಇತ್ತಾಗ ಬಂದೆ. ಏನ್ ಮಾಡೋದೆ ದೇವ್ರ ಪರಮಾತ್ಮ ನಮ್ಮಂತರಿಗೆ ಹಿಂಗ್ ಬರೀತಾನ ಏನ? ಏನ ಬೀಗ್ರ ಬಂದಿದ್ರ? ಅಲ್ಲಿ ಬೇವ ಏನು ಹೇಳ್ತೀವಿ? ಇಲ್ಲೇ ನಿಂತ ನಾನು ಒಂದು ಈಟೆ ಮಿಸಿಗಿಲ್ಲ. ಕಾರ್ ಇಲ್ಲೇ ಹೋಗೋದಂಗೆ ಏನೋ ಅಂತರ್ಕಿಲ್ಲ ಹಾರ್ಕೊಂಡು ಹೋಗತ್ತೆ ಬೇಕಾರೆ. ಆಯ್ವಾ ನೀನ ಹೇಳ. ಏನಂತ ಹೇಳದೆ? ಎಲ್ಲ ಸ್ವಚ್ಛ ಕಸ ಹೊಡೆದೆ, ತಣ್ಣೀರು ಉಗ್ತಾ ಉಗಿ ಬಿಟ್ಟಲ್ಲ. ಮತ್ತ ನನ್ನ ಆಸೆಗೆ ಎಳ್ಳು ನೀರು ಬಿಟ್ಟು ಏನ್ ಮಾಡದ್ರಿ ಪರಮಾತ್ಮ ದೇವ್ರ? ಅಲ್ಲ, ನಾನು ಇಲ್ಲೇ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಇಲ್ಲೇ ನಿಂತಾರ ಬೇವ. ಅವ್ರು ಹೆಂಗೆ ಬರ್ತಾರ ಬೇ? ಅವ್ರು ಮೋಸ್ಟ್ಲಿ ಏನಾರ ಮಂದಾಗ ಬಂದಿರ್ಬೇಕು ನೋಡಿ ಬೇವ. ಏನು ಮಾಡೋದು ಅಂತಂದ ಗೊತ್ತಾಗೋದು ನನಗೆ. ನೀ ನೋಡಿದ್ರ ಹಣ್ಣಿಟ್ಟಾರ, ಕನೆ ನೋಡ್ಯಾರ, ಜಗಮದ್ ಬಂದಿದ್ರಿ ಅಂತಂದು ಅನ್ನಕತ್ತಿದ್ದಿ. ನನಗರ ಎದಿಗೆ ಶಿಡ್ಲ ಹೊಡೆದಂಗೆ ಆಗಾಕತ್ತೈತಿ ಇವ. ಕರೆ ಹೇಳ್ಬೇವ ಬಂದಾರಿ ಇಲ್ಲವೇ? ನೀ ನೋಡಿದ್ರೆ ನಾನು ಇಷ್ಟತನ ಇಲ್ಲಿ ಇದ್ಕೊಂಡೆ ಕೆಲಸ ಮಾಡಕತ್ತಾನಲ್ಲ, ಅದಕ್ಕೆ ನನ್ನ ಕೂಟ ನಕಲಿ ಮಾಡಕತ್ತಿ ಹೋದಲ್ಲ ನೀವ ನೀನು. ನಿನ್ನವನ ನಿನಗೆ ನಡಿ ಮತ್ತು ಮಾವ ಹೆಂಗಿದ್ರೆ ಜಗ್ಗಷ್ಟು ಬಾಳೆಹಣ್ಣೆ ಅವಲಕ್ಕಿ ತಂದಿಟ್ಟಾನ. ಮತ್ತು ಅವನ ಶಿಸ್ತಾಗಿ ಜಡ್ದೆ ಹೊರಗೆ ಗಾಳಿ ಕೂತ್ಕೊಂಡ್ಬಿಡೋಣ ಮಾರಿ ಸ್ವಚ್ಛ ತಗೊಂಡೆ. ಆಯ್ವಾ ನಡಿ ಹೋಗ ನಡಿ. ತಣ್ಣಗೆ ನಿಂತ್ವಲ್ಲ ಆರಾಮ್ಯ, ಮತ್ತೆ ನನ್ನ ಕಡೆ ಯಾಕೆ ಮಾರಿ ಹೊಡ್ಸ್ಕೊಂತೀಯ ನೀನ? ಯಪ್ಪ ಏನ ಇವಾಗ ಇಟ್ಟ ಎಡ್ಸೋದ ಇವ? ಎಲ್ಲ ಮುಗೀತೆ. ಕಣ್ಣಿನ ನೋಡಿದ್ರೆ ಮಾತುಕತೆ ಆತೆ. ಹಣ್ಣಿಡೋದೊಂದ ಈಗ ಹಣ್ಣಿಟ್ಟೆ ಮದುವೆ ಮಾಡ್ತಾವಂತ. ಅಲ್ಲಿ ಬೇವ ನಾನು ಇಲ್ಲೇ ನಿಂತಾನೆ, ಕಾರ್ ಯಾವ ಗ್ಯಾಪ್ನಾಗ ಊರಾಗ ಹೋಗೈತಿ ಅಂತಂದ ಗೊತ್ತಾಗಲ್ಲ ಬೇವ ನನಗೆ. ಕರೆ ಹೇಳ್ಬೇವ, ಸುಳ್ಳು ಹೇಳ್ಬೇಡ ಇವ. ನಾ ಯಾಕೆ ಸುಳ್ಳು ಹೇಳಿ? 2 ಕಶ್ಮಿ ಮಗನೇ, ಅವ್ರೆ ಬೀಗರು ಬಂದಿದ್ದಾತ, ಹುಡುಗಿ ನೋಡಿದ್ದಾತ, ಹುಡುಗನ್ ನೋಡಿದ್ದ ಆತ, ಸಪ್ರೇಟ್ ಐತ್ಲಾಗ ಹೋಗಿ ಹುಡುಗಿ ಮಾತಾಡಿದ್ದ ಆಯ್ತ. ಇನ್ನೇನು ಹಣ್ಣಿಡಕ್ ಬರ್ತಾರಂತ. ಹಣ್ಣಿಡಕ್ ಬಂದು ಮಾತುಕತೆಯಾಗಿ ಹೆಣ್ಣು ಕೊಟ್ಟು ಉಂಡು ಬಂದೆ, ಮದುವೆ ಮಾಡಿ ಕೈ ಬಿಡ್ತಾರ. ಮತ್ತೇನೈತಿ? ನಾವಿಲ್ಲೇ ತಾಳ ತಗೊಂಡ ತಳ್ಳಂ ತಕೊಡಂ ಅನ್ಕೊಂತ ಆ ಕಡೆ ಕಟ್ಟಿಗೋಬವ ಈ ಕಡೆ ಕಟ್ಟಿಗೋಬೇಕೆ, ಆ ಕಡೆ ಕಟ್ಟಿಗೋಬವ ಈ ಕಡೆ ಕಟ್ಟಿಗೋಬೇಕೆ, ಕುತ್ಕೊಂಡಂಗ ಜಳ್ಳಂ ಜಕಡಂ ಅಂತಂದ ಬರ್ಸ್ಕೊಂತ ಕುಂದ್ರಲ್ಲ. ಮತ್ತೇನೈತಿ? ಹೌದಲ್ಲ ರಮೇಶಿ? ಆಯಪ್ಪ ಅದಾಗತಿ ನಮ್ಗ. ನಡಿ ಮತ್ತೆ ಸುಮ್ಮನೆ ಇಲ್ಲೇ ಹುಡುಗಿ ಸಿಗ್ತತಿ ಅಂತಂದ ಬಾಯಿ ತಕೊಂಡ ಜೋಲ್ ಸೋರ್ಸ್ಕೊಂತ ಕುಂತ್ರ ಆಗೋದಿಲ್ಲಪ್ಪ, ಆಗೋದಿಲ್ಲ. ನಡಿ ಗಂಟು ಮುಟ್ಟಿ ತಗೊಂಡ ಊರಿಗೆ ಹೋಗೋಣ ನಡಿ.
ಮತ್ತೇನೈತಿ ನಮ್ಮ ಆಶೆ ಕಾಯಿ ಹೇಳು ನೀರು ಬಿಟ್ಟಲ್ಲ ಮತ್ತೆ. ಏನ ಆ ಹುಡುಗಿ ಓಕೆ ಅಂದ್ರ ಅವರು ಓಕೆ ಅಂದ್ರ ಯವ್ವ ಕರೆ ಅಂದ್ರು ನಾನು ಇಲ್ಲೇ ನಿಂತವ ಕಲ್ಲಿಲ್ವೇ ಒಂದ ಸೆಕೆಂಡ್ ಒಂದಕ್ಕೆ ಬಂದಿದ್ವ ಒಂದಕ್ಕೆ ಹೋಗಿ ಬರೋದ್ರಾಗ ಏನಾರ ಕಾರ ಪಾಸ್ ಗೀಸ್ ಆಗೈತೆ ಮತ್ತೆ. ಯಾ ಪಾಸ್ ಆಗೈತೋ ಯಾ ಫೇಲ್ ಆಗೈತ. ನಾವಂತ ಬರಾಬರಿ ಫೇಲ್ ಆದಿ ತೋರ್ಪ ಮಗನ, ಬರಾಬರಿ ಫೇಲ್ ಆಗೇವಿ ಮತ್ತೇನು ಉಳ್ದಿಲ್ಲ. ಪಾಸ್ ಆಗೋದಂತ ಕನಸ ನಾವ ಫೇಲ್ ಆಗ್ಯಾವ